ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಚಾರಕ್ಕೆ ಸಂಬಂಧಿಸಪಟ್ಟಂತೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ಕೂಡ ಒಂದು ಜಿಲ್ಲಾವಾರು ಐಕಾನ್ಗಳನ್ನು ನೇಮಕ ಮಾಡಿರುವಂಥದ್ದು. ಅದೇ ತನಗೆ ವಿಜಯಪುರ ಲೋಕಸಭೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಜಯಪುರದ ಖ್ಯಾತ ಸಂಗೀತ ಗಾರ್ತಿಯಾಗಿರ್ತಕ್ಕಂಥ ಸಾಕ್ಷಿ ಹಿರೇಮಠ್ ಅವರು ಆಯ್ಕೆಯಾಗಿರುವಂಥದ್ದು. ಈ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಸ್ವತಃ ಸಾಕ್ಷಿ ಹಿರೇಮಠ್ ಅವರು ಇದ್ದಾರೆ. ಅವರು ಈ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮೇಡಮ್, ಫಸ್ಟ್ ಆಫ್ ಆಲ್ ನೀವು ಈ ಒಂದು ಜಿಲ್ಲಾ ಆಯ್ಕೆಯಾಗಿದ್ದಕ್ಕೆ ಅಭಿನಂದನೆಗಳು. ಏನು ಹೇಳ್ತೀರಿ ಈ ಬಗ್ಗೆ? ಧನ್ಯವಾದಗಳು ಸರ್. ಭಾಳ ಖುಷಿ ಆಗತ್ತದ ನಮ್ಮ ಜಿಲ್ಲೆಗೆ ನಾನು ಐಕಾನ್ ಆಗಿದ್ದು, ಅದು ಲೋಕಸಭಾ ಎಲೆಕ್ಷನ್ಸ್ಗೆ. ಭಾಳ ಖುಷಿ ಆಗ್ತದೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅರ್ಜಿ ಆಹ್ವಾನ ಮಾಡಿದ್ರೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಆಯ್ತು? ಅರ್ಜಿ ಹಾಕಿದ್ದೆ ಸರ್ ನಾನು. ಜಿಲ್ಲಾ ಐಕಾನ್ ಆಗಿ ಸೆಲೆಕ್ಷನ್ ಮಾಡ್ಲಿಕ್ಕತ್ತಾರ ಅಂಥೇಳಿ ನ್ಯೂಸ್ ಗೊತ್ತಾಗೋಣನೆ ನಾನು ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ಮೇಲೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು, ಸೆಲೆಕ್ಟ್ ಆಗಿದೆ ಅಂಥೇಳಿ. ನಮ್ಮ ಜಿಲ್ಲೆಯಿಂದ ಡಿಸ್ಟ್ರಿಕ್ಟ್ ಐಕಾನ್ ಆಗಿ ನಾನು ಸೆಲೆಕ್ಟ್ ಮಾಡ್ಯಾರ ಅಂಥೇಳಿ ಅರ್ಜಿ ಹಾಕಿದ್ಮೇಲೆ ಅಪಾಯಿಂಟ್ಮೆಂಟ್ ಬಂತು. ಈಗ ಯಾವ ರೀತಿ ಪ್ರಚಾರದ ನೀವು ಮಾಡಬೇಕು ಜಿಲ್ಲೆಯಲ್ಲಿ ಅನ್ನುವಂಥದ್ದು ಏನಾದರೂ ನಿರ್ದೇಶನ ಕೊಟ್ಟಿದ್ದಾರೆ? ಈಗ ಎಲ್ಲರದು ಮತದಾನ ಅನ್ನೋದು ಎಲ್ಲರದು ಹಕ್ಕದ. ಅದು ಎಲ್ಲರಿಗೂ ಗೊತ್ತಾಗಬೇಕು. ಅಂದರೆ ಸ್ವಲ್ಪ ಮಂದಿ ಇಗ್ನೋರ್ ಮಾಡ್ತಾರೆ, ಇರಲಿ ಬಿಡು ಅಂಥೇಳಿ ಮತದಾನದ ಬಗ್ಗೆ. ಅದರಿಂದ ಒಂದೊಂದು ಓಟ್ನೂ ಲಾಸ್ ಆಗ್ತದೆ, ಅದರಿಂದ ಎಷ್ಟೋ ಎಫೆಕ್ಟ್ ಆಗ್ತದೆ. ಹೀಗಾಗಿ ಯಾರೂ ಮತದಾನ ಮಾಡಲಾರ್ದೆ ಇರಬಾರ್ದು. ಅದು ಎಲ್ಲರ ಹಕ್ಕೂ ಐತಿ. ಆ ಹಕ್ಕನ್ನು ಅವ್ರು ಚಲಾಯಿಸಬೇಕು. ಯಾವುದೇ ಜಾತಿ ಧರ್ಮ ಭೇದ ಎಲ್ಲನೂ ಇದೆಲ್ಲ ಪಕ್ಷಪಾತ ಮಾಡದೆ ತಮಗೇನು ಸರಿ ಅನಿಸ್ತದೆ ಅವ್ರಿಗೆ ಓಟ್ ಹಾಕಬೇಕು. ತಮ್ಮ ಮತ ಅವರು ಯುಟಿಲೈಸ್ ಮಾಡ್ಕೋಬೇಕು, ಮತ ಚಲಾಯಿಸಬೇಕು. ಹಾಗೆ ಈಗಿನ ಯಂಗ್ಸ್ಟರ್ಸು ಕೂಡ ಈಗೇನು 18+ ಎಲ್ಲ ಇರ್ತಾರೆ, ಅವ್ರಿಗೂ ಮತದಾನದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, ಮತದಾನ ಮಾಡಬೇಕಾಗಿ. ನಿಮ್ಮ ರೋಲ್ ಯಾವ ರೀತಿ ಪ್ರಚಾರ ಸಂಬಂಧಪಟ್ಟಾಗಿ ಯಾವ ರೀತಿ ರೋಲ್ ನಿಭಾಯಿಸ್ಬೇಕು ಅನ್ನುವಂಥದ್ದು ಏನಾದರೂ? ಈಗ ಎಲ್ಲ ಕಡೆ ಕಾಲೇಜಸ್, ಡಿಗ್ರಿ ಕಾಲೇಜಸ್ ಆಗಿರ್ಬೋದು, ಈಗ 10th ಮುಗಿಸಿ ಬಂದಿರೋದು ಸ್ಟೂಡೆಂಟ್ಸ್ ಆಗಿರ್ಬೋದು, 18+ ಈಗ ಯಾರ್ಯಾರು ಆಗ್ತಿರ್ತಾರಲ್ಲ ಅವ್ರಿಗೆ ನಾವು ಕಾಲೇಜಸ್ಗೆ ಹೋಗಿ ಮತದಾನದ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು. ನಾವು ಹೋದ ಸಾರಿ ಮತದಾನದ ಬಗ್ಗೆ ಒಂದು ಸಾಂಗ್ ಮಾಡಿದ್ವಿ, ಮತದಾನದ ಹಬ್ಬ ಅಂಥೇಳಿ. ಅದು ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಓಡಾಡ್ತು ಸಾಂಗು, ಗಾಡಿಗಳಲ್ಲಿ ಎಲ್ಲ. ಸೊ ಅದರಿಂದ ಜನಕ್ಕೆ ನಾವು ಮತದಾನ ಮಾಡಬೇಕಲ್ಲ ಅಂಥೇಳಿ ಒಂದು ಇಂಟೆನ್ಷನ್ ಬರ್ತದೆ. ಅವರಿಗೆ ನೆನಪು ಮಾಡಿಕೊಟ್ಟಂಗೆ ಆಗ್ತದೆ ಪದೇ ಪದೇ ನಾವು ಮತದಾನ ಮಾಡಬೇಕು ಅಂಥೇಳಿ. ಹಾಗೆ ಈ ಸಾರಿನೂ ಸಾಂಗ್ಸ್ ತರಬೇಕಾಗಿದೆ, ಸಾಂಗ್ಸ್ನೂ ಮಾಡ್ತೀವಿ ಮತದಾನದ ಬಗ್ಗೆ. ಬೇರೆ ಬೇರೆ ಕಾಲೇಜಸ್ ಕಡೆ ಹೋಗಿ ಸ್ಟೂಡೆಂಟ್ಸಿಗೆ ಅದ್ರದ್ದು ಪವರ್ ಏನದ, ಆ ರೈಟ್ಸ್ ಹೆಂಗೆ ಯೂಸ್ ಮಾಡ್ಕೋಬೇಕು ಅದನ್ನ ಹೇಳಬೇಕಂತ ಇದೆ. ನಿಮ್ಮದು ಈ ಲೋಕಸಭಾ ಚುನಾವಣೆ ಮೊದಲ ಮತದಾನ, ಈಗ ಫಸ್ಟ್ ಟೈಮ್ ಓಟ್ ಹಾಕ್ತಾ ಇರೋದು? ನಂದು ಹೋದ ಸಾರಿ ಹಾಕಿದೆ ನಾನು. ಲೋಕಸಭಾ ಚುನಾವಣೆ ಇಲ್ಲ ಫಸ್ಟ್ ಟೈಮ್. ನಿಮ್ಮ ಒಂದು ಸಂಗೀತದ ಹಿನ್ನೆಲೆ ಹೇಳೋದಾದ್ರೆ ಯಾವ ರೀತಿ ನೀವು ಸಂಗೀತದಿಂದ ಸಾಧನೆ ಮಾಡಿದ್ರಿ ಅನ್ನುವಂಥದ್ದು? ನಾನು ಸಂಗೀತದಲ್ಲಿ ಅಂದರೆ ಬರೀ ಕಾಂಪಿಟೇಷನ್ಸ್ ಆಗಲಿ ಚೈಲ್ಡ್ಹುಡ್ಡಿಂದ ಮಾಡ್ತಿದ್ದೆ. ಮ್ಯೂಸಿಕಲ್ಲಿ ಏನೇನು ಕಾಂಪಿಟೇಷನ್ಸ್ ಬರ್ತಾವೆ, ಪ್ರೋಗ್ರಾಮ್ಸ್ ಬರ್ತಾವೆ, ಅವೆಲ್ಲ ಮಾಡ್ತಿದ್ದೆ ನಾನು. ಆಮೇಲೆ ನಮ್ಮ ಅಮ್ಮ ಸಂಗೀತ ಕಲಿತಿದ್ರಿ. ಅವರು ಫಸ್ಟ್ ಅವರು ಪ್ರೋಗ್ರಾಮ್ಸ್ ಕೊಡ್ತಿದ್ರಿ ಎಲ್ಲ ಕಡೆ. ಹೀಗಾಗಿ ಅವರು ಹಿಂದೂಸ್ತಾನಿ ಕ್ಲಾಸಿಕಲ್ಲ ಹಚ್ಚಿದ್ರು ಅವರು. ಹಾಗೆ ಕರೋಕೆ ಸಿಂಗಿಂಗು ಮಾಡ್ತಿದ್ರು, ಫಂಕ್ಷನ್ಸ್ ಎಲ್ಲ ಇದ್ದರೂ ಕೊಡ್ತಿದ್ರು. ಹಾಗೆ ನನಗೂ ಟ್ಯಾಲೆಂಟ್ ಐತೆ ಅಂಥೇಳಿ ಅವ್ರಿಗೆ ಗೊತ್ತಾಯ್ತು ರೀ. ಅವರು ನನ್ನ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು, ಹಿಂದೂಸ್ತಾನಿ ಮ್ಯೂಸಿಕ್ ಕ್ಲಾಸಿಗೆ. ಅಲ್ಲಿಂದ ನನ್ನ ಸಂಗೀತ ಪಯಣ ಸ್ಟಾರ್ಟ್ ಆಯಿತು. ಆಮೇಲೆ ರಿಯಾಲಿಟಿ ಶೋಸ್ಗಳಲ್ಲಿನೂ ಕಾಂಪಿಟೇಷನ್ ಮಾಡ್ತಾ ಬಂದೆ. ಈಗ ರೀಸೆಂಟಾಗಿ ಝೀ ಕನ್ನಡ ಸರೆಗಮಪ ಸೀಸನ್ 20 ಒಳಗೂ ಆಯ್ಕೆ ಆಗಿ ಹಲವಾರು ಎಪಿಸೋಡ್ಸ್ಗಳಲ್ಲಿ ಬಂದೀನಿ. ಇದು ನನ್ನ ಸಂಗೀತದ ಜರ್ನಿ. ಈಗ ರಾಜ್ಯ ಚುನಾವಣಾ ಆಯೋಗ ಈ ಒಂದು ಪ್ರಚಾರ ಸಂಬಂಧ ಜಿಲ್ಲಾವಾರು ಐಕಾನ್ಗಳನ್ನು ನೇಮಕ ಮಾಡಿದೆ. ಅದೇ ತನಗೆ ನಟ ರಮೇಶ್ ಅರವಿಂದ್ ಆಗಿರ್ಬೋದು, ಬೇರೆ ಬೇರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಆಯ್ಕೆ ಮಾಡಿದ್ದಾರೆ. ನಿಮಗೆ ಫಸ್ಟ್ ಟೈಮ್ ಈ ಒಂದು ಆಯ್ಕೆ ಆಗಿರೋಂಥದ್ದು ಮಾಹಿತಿ ಬಂದಾಗ ಏನು ಅನಿಸ್ತು? ಅಂದರೆ ಅಂಥ ದೊಡ್ಡ ದೊಡ್ಡ ಆರ್ಟಿಸ್ಟು, ಬೇರೆ ಬೇರೆ ಅಷ್ಟು ದೊಡ್ಡ ಸಾಧನೆ ಮಾಡಿದ ಆರ್ಟಿಸ್ಟ್ಗಳ್ನ ಐಕಾನ್ ಮಾಡಿದ್ದಾರೆ. ಅಂಥದ್ರಲ್ಲಿ ನಾನು ಒಬ್ಬಾಕೆ ಇದೀನಿ ಅಂಥೇಳಿ ನನಗೆ ಭಾಳ ಹೆಮ್ಮೆ ಆಗ್ತದೆ, ಭಾಳ ಖುಷಿ ಆಗ್ತದೆ. ಅಂದರೆ ಅಂದ್ಕೊಂಡಿರಲಿಲ್ಲ ಈ ಡಿಸ್ಟ್ರಿಕ್ಟ್ ಐಕಾನ್ ಇದಕ್ಕೆ ನಾನು ಸೆಲೆಕ್ಟ್ ಆಗ್ತೀನಿ. ರಮೇಶ್ ಅರವಿಂದ್ ಸರ್ ಅವರೆಲ್ಲ ಇಂಥ ದೊಡ್ಡ ದೊಡ್ಡ ಆರ್ಟಿಸ್ಟ್, ಅವ್ರ ಜೊತೆ ನಾವು ಒಂದು ಜಿಲ್ಲೆಗೆ ಐಕಾನ್ ಆಗಿರೋದು ಭಾಳ ಖುಷಿ ಆಗ್ತದೆ ಸರ್. ಮೇಡಮ್, ಈಗ ನಿಮ್ಮ ಮಗಳು ಒಂದು ಡಿಸ್ಟ್ರಿಕ್ಟ್ ಐಕಾನ್ ಆಯ್ಕೆ ಆಗಿದ್ದಾರೆ, ಏನು ಅನಿಸುತ್ತೆ ನಿಮಗೆ? ನನಗೆ ಹೆಮ್ಮೆ ಅನ್ಸುತ್ತೆ ರೀ ಸರ್. ನಾ ಅಂದ್ಕೊಂಡಿರಲಿಲ್ಲ. ಅರ್ಜಿ ಕೇಳಿದ್ರು ಸರ್, ಕಾಲ್ ಮಾಡಿ ಹಿಂಗೈತಿ ಸಾಕ್ಷಿದು ಹಾಕ್ರಿ ಅಂಥೇಳಿ
ಹಾಕಿದ್ದೀರಿ. ಹಾಕಿದ ತಕ್ಷಣ ಆಕೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಬಯೋಡೇಟಾ ಕಳಿಸ್ಕೊಡು ಅಂದರೆ ಫೋಟೋ ಆಲ್ಬಮ್ ಮಾಡಿ ಕಳ್ಸಂದ್ರೆ ಮಾಡಿ ಕಳಿಸಿದೆ. ಮೋಸ್ಟ್ಲಿ ಆಗುತ್ತೆ ಇಲ್ಲಿ ಬಿಡು, ಯಾಕಂದ್ರೆ ಇದೊಂದು ಐಕಾನ್ ಅನ್ನೋದು ಒಂದು ದೊಡ್ಡದು. ರಾಯಭಾರಿ ಅನ್ನೋದು ಬಿಜಾಪುರ ಡಿಸ್ಟಿಕ್ ರಾಯಭಾರಿ ಅನ್ನೋದು ಆಗುತ್ತೆ ಇಲ್ಲ ಬಿಡು, ಹಾಕಂಕರು ಹಾಕೋದಂತ ಮಾಡಿದೆ. ಆದ್ರೆ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಹಿಂಗಾಗಿದೆ, ನಿಮ್ಮ ಸಾಕ್ಷಿ ಆಯ್ಕೆ ಆಗ್ಯಾಳಂತ ಒಂದು ಕಾಲ್ ಮಾಡಿ ಹೇಳಿದ ತಕ್ಷಣ ನಂಗೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಕಾಲ್ ಮಾಡಿದ ತಕ್ಷಣ ಭಾಳ ಖುಷಿ, ಹೆಮ್ಮೆನೂ ಅನ್ನಿಸ್ತ್ರಿ, ಭಾಳ ಖುಷಿನೂ ಆಯ್ತು ನನಗೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಮಟ್ಟದ ಸ್ಥಾನ ಇದು, ಭಾಳ ಹೆಮ್ಮೆ ಅನಿಸುತ್ತೆ. ಈಗ ನಿಮ್ಮ ಬಂಧು ಬಳಗ ಆಗಿರ್ಬೋದು, ನಿಮ್ಮ ಮನೆಯವ್ರು ಏನಂತ ಇದ್ದಾರೆ? ಭಾಳ ಹೆಮ್ಮೆ ಪಡಾತಾರೆ. ನಮ್ಮ ಸಾಕ್ಷಿ ಸಣ್ಣ ವಯಸ್ಸಿನಾಗನ ಇಷ್ಟು ಬೇಗ ಎಲ್ಲ ಆಕಿಂದ ಆಗ್ತೈತೆ ತಿಳ್ಕೊಂಡಿರಲ್ಲ, ಆದ್ರೆ ಹೆಮ್ಮೆ ಅನ್ಸಾತೈತ್ರಿ. ಭಾಳ ಖುಷಿ ಪಡ್ಲಿಕ್ಕತ್ತಾರ ನಮ್ಮ ಮನ್ಯಾಗ. ಈ ವಯಸ್ಸಿಗೆ ಇದು ಮೂರ್ತಿ ಚಿಕ್ಕದಾದು ಕೀರ್ತಿ ದೊಡ್ಡದು ಅನ್ನೋಂಗೆ ಬೆಳೀತಾ ಇದ್ದಾಳಲ್ಲ, ಅದು ಹೆಮ್ಮೆ ಆಗುತ್ತೆ. ಈಗ ನೀವು ನಿಮ್ಮ ಮಗಳ ಸಂಗೀತ ಕ್ಷೇತ್ರಕ್ಕೆ ಬರಲಿಕ್ಕೆ ನೀವು ಪ್ರಮುಖ ಕಾರಣ. ಈಗ ನಿಮ್ಮ ಮಗಳು ನಿಮ್ಮ ಎದುರಿಗೇ ಇಂಥ ಒಂದು ಸಾಧನೆ ಮಾಡಿರ್ಬೋದು, ಅದಕ್ಕೆ ಏನು ಅನ್ನಿಸ್ತಾ ಇದೆ? ಅಂದರೆ ನನಗೆ ಆಗ್ಲಾರ್ದು ನನ್ನ ಮಗಳು ಮಾಡ್ತಾ ಇದ್ದಾಳಲ್ಲ, ಭಾಳ ಹೆಮ್ಮೆ ಅನ್ಸಾತೈತ್ರಿ. ಯಾಕಂದ್ರೆ ನನ್ನ ಕಡೆಯಿಂದ ಯಾವುದು ಆಗಿಲ್ಲ, ಆಕಿ ನಾನು ಮಾಡಿ ತೋರಿಸ್ಲತ್ತ, ಅದು ಆಕಿನ ರೂಪಾಂತರನ ನನಗೆ ಭಾಳ ಖುಷಿ ಪಡತ್ತೇನೆ ರೀ. ನಾನೇ ಸಾಧನೆ ಮಾಡೋದಷ್ಟು ನಂಗೆ ಹೆಮ್ಮೆ ಅನ್ಸಾತೈತಿ. ಈಗ ಯಾರಾದರೂ ಫೋನ್ ಕರೆಗಳು ಈ ಥರ ಆಯ್ಕೆ ಆಗಿದ್ದಕ್ಕೆ ಏನಾದ್ರು ಬರ್ತಾ ಇದೆ? ಹಾಂ, ಮಾಡ್ತಾ ಇದ್ದಾರೆ. ಎಲ್ಲರೂ ಕಾಂಗ್ರ್ಯಾಚುಲೇಷನ್ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಸರ್. ಭಾಳ ಖುಷಿ ಆಗತೈತಿ. ಭಾಳ ಮನೆಯಲ್ಲಿ ಎಲ್ಲರೂ ಸಂಭ್ರಮ ಪಡಾತಾರ. ಫೋನ್ ಮೇಲೆ ಫೋನ್ ಬರತ್ತಾವ ಆಕೆಗೆ. ಯಾಕಂದ್ರೆ ಫಸ್ಟ್ ಜಿ ಕನ್ನಡ ಮತ್ತು ಇದೊಂದು ಸೆಕೆಂಡ್ ಇದೊಂದು ಐಕಾನ್ ಅನ್ನೋದು ನಮ್ಮ ಡಿಸ್ಟಿಕ್ಕಿಗೆ ಹೆಮ್ಮೆ ಅನ್ಸಾತೈತಿ. ಇದಿಷ್ಟು ಏನಂದರೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಸಂಬಂಧಪಟ್ಟಂಗೆ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗ ಏನಿದೆ ಅದು ಜಿಲ್ಲಾವಾರು ಒಂದು ಪ್ರಚಾರದ ರಾಯಭಾರಿಗಳನ್ನು ನೇಮಕ ಮಾಡಿರುತ್ತೆ. ಅದೇ ತರನಾಗಿ ವಿಜಯಪುರದ ಖ್ಯಾತ ಹಾಡುಗಾರ್ತಿ ಸಾಕ್ಷಿ ಹಿರೇಮಠ ಆಯ್ಕೆಯಾಗಿದ್ದು, ಜೊತೆಗೆ ಅವ್ರ ಮನೆಯಲ್ಲೂ ಕೂಡ ಸಂಭ್ರಮ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಜೊತೆಗೆ ಏನಂದರೆ ಅವ್ರ ತಾಯಿ ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಒಂದು ಸಂಭ್ರಮದ ಮತ್ತು ಏನು ರಾಜ್ಯ ಚುನಾವಣಾ ಆಯೋಗ ಆಯ್ಕೆ ಮಾಡಿದೆ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇರುವಂಥದ್ದು. ರಾಚಪ್ಪ ಬಂದಿದೆ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.